ಪುಷ್ಪ 2 ಟಿಕೆಟ್ ಬುಕ್ ಮಾಡತಕ್ಕಂಥ ವಿಚಾರದಲ್ಲಿ ರೆಕಾರ್ಡನ್ನೇ ಬರೆದುಬಿಟ್ಟಿದೆ. ಬರೋಬ್ಬರಿ 2,500 ರೂಪಾಯಿಂದ 3,000 ರೂಪಾಯಿಗೆ ಒಂದು ಟಿಕೆಟ್ ಇಲ್ಲಿ ಬಿಕ್ರಿ ಆಗ್ತಾ ಇದೆ. ನಾವು ಈ ಥರದ ಟಿಕೆಟ್ಗಳ ವಿಚಾರಕ್ಕೆ ಬಂದರೆ ಯಾವುದೋ IPL ಮ್ಯಾಚೋ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ಗೂ ಕೇಳ್ತಾ ಇದ್ವಿ. 10,000 ಅಂತೆ, 50,000 ಅಂತೆ, 1 ಲಕ್ಷ ಟಿಕೆಟ್ ಅಂತೆ ಅಂತೇಳಿ ಒಂದು ಸಿನಿಮಾಗೆ 3,000 ರೂಪಾಯಿವರೆಗೂ ಕೂಡ ಟಿಕೆಟ್ ಬಿಕ್ರಿ ಆಗ್ತಿರೋದು ಬಹುಶಃ ಇದೇ ಮೊದಲಿರಬೇಕು. ಆ ಮಟ್ಟದ ಒಂದು ದಾಖಲೆಯನ್ನು ಬರೀತಾ ಇದೆ. ಇವತ್ತು ರಾತ್ರಿ 9:30ರಿಂದಾನೇ ಪ್ರೀಮಿಯರ್ ಶೋ ಶುರುವಾಗ್ತಾ ಇದೆ. ಅತಿ ಹೆಚ್ಚು ಟಿಕೆಟ್ ದರ ಕಂಡು ಫ್ಯಾನ್ಸ್ಗಳಲ್ಲಿ ದೊಡ್ಡ ಮಟ್ಟದ ನಿರಾಸೆ ಕಂಡು ಬರ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೆಚ್ಚಿನ ದರಕ್ಕೆ ಟಿಕೆಟನ್ನು ಮಾರಾಟ ಮಾಡ್ತಾ ಇದ್ದಾರೆ. ಫಿಲಿಮ್ ರಿಲೀಸ್ಗಿಂತ ಮುಂಚೆನೇ ಟಿಕೆಟ್ ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ತೆಲಂಗಾಣದಲ್ಲಿ ದರ ಹೆಚ್ಚಳಕ್ಕೆ ಷರತ್ತನ್ನು ಸರ್ಕಾರ ಹಾಕಿದೆ. ಇಲ್ಲಿ ತೆಲಂಗಾಣದಲ್ಲಿ ಟಿಕೆಟ್ ದರ 800 ರೂಪಾಯಿ ಮೀರುವಂತಿಲ್ಲ ಅಂತ. ಏನಿದೆ ವಿಚಾರ ಅಂತ ಹೇಳಿದ್ರೆ ನೋಡಿ, ಕೆಲವೊಮ್ಮೆ ಈ ಥರ ಆಗುತ್ತೆ. ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ, ಓವರ್ ಹೈಪ್ಡ್ ಮೂವಿ ಅಲ್ವಾ ಇದು, ತುಂಬ ನಿರೀಕ್ಷಿತ ಮೂವಿ ಇದು, ಒಂದು 3 ವರ್ಷ ಆದಮೇಲೆ ಬರ್ತಾ ಇದೆ, ಇದರ 2ನೇ ಭಾಗ. ಸೊ ಇಂಥ ಟೈಮಲ್ಲಿ 12,000 ಥಿಯೇಟ್ರ್ಗಳಲ್ಲಿ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿ ಇದೆ. 12,000 ಥಿಯೇಟ್ರ್ಗಳಲ್ಲಿ. ಹಾಗಾಗಿ ಇಲ್ಲಿ ಇದು ಸಾವಿರಾರು ಕೋಟಿಗಳ ಬಿಸ್ನೆಸ್ ಆಗಿಬಿಡುತ್ತೆ ಇದು. ಜೊತೆಗೆ ಬೇರೆ ಚಿತ್ರಗಳಿಗೆ ಬೇರೆದ್ದೇ ಆಗಿರತಕ್ಕಂಥ ಮಾನದಂಡವನ್ನು ಇದು ಫಿಕ್ಸ್ ಮಾಡ್ತಾ ಇದೆಯಾ? ಬೇರೆ ಸಿನಿಮಾಗಳ ಥಿಯೇಟ್ರ್ಗಳ ಗತಿ ಏನು? ಇದೇ ಥರ ಹೋದರೆ ಏನು ಗತಿ ಅಂತ ಕೂಡ ಒಂದು ಪ್ರಶ್ನೆ ರೈಸ್ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಅಪೇಕ್ಷಾ ಇದ್ದಾರೆ. ಅಪೇಕ್ಷಾ, ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇದೇನೋ 3,000 ರೂಪಾಯಿ ಒಂದು ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ. ವಿಶ್ವಾದ್ಯಂತ 12,000 ಥಿಯೇಟ್ರ್ಗಳಲ್ಲಿ ಇದು ರಿಲೀಸ್ ಆಗ್ತಿದ್ದ ಮಾಹಿತಿ ಇದೆ. ಅನೇಕ ಕಡೆ ದೂರುಗಳು ಬರ್ತಾ ಇದೆ, ಬೇರೆ ಸಿನಿಮಾದನ್ನು ಕಿತ್ತು ಹಾಕ್ಬಿಟ್ಟು ಈ ಸಿನಿಮಾ ಹಾಕ್ತಿದ್ದಾರೆ ಅಂತ. ಏನಿದೆ ಸ್ಟೋರಿ ಅಂತ? ಎಸ್, ಖಂಡಿತವಾಗ್ಲೂ ರಮಾಕಾಂತ್, ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲು ಅರ್ಜುನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪ 2 ರಿಲೀಸ್ ಆಗ್ತಾ ಇದೆ. ಇನ್ನೊಂದೇನಂತಂದ್ರೆ ಭಾಗ 1 ಎಷ್ಟರ ಮಟ್ಟಿಗೆ ದೊಡ್ಡ ಹಿಟ್ ಆಗಿತ್ತಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಈ ಸಿನಿಮಾದಿಂದ ಅಲ್ಲು ಅರ್ಜುನ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಸೊ ಇದೆಲ್ಲ ಕಾರಣದಿಂದ ಪುಷ್ಪ 2 ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಹೈಪ್ ಇದೆ. ಹಾಗೆ ಈ ಸಿನಿಮಾ ಏನಿವಾಗ ರಿಲೀಸ್ ಆಗ್ತಾ ಇದೆ, ಇವತ್ತು ನಾಳೆ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 12,000 ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ರಾತ್ರಿ 9:30ಯಿಂದಲೇ ಸಿನಿಮಾದ ಪ್ರೀಮಿಯರ್ ಶೋ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸಾಮಾನ್ಯವಾಗಿ ಅರ್ಲಿ ಮಾರ್ನಿಂಗ್ ಶೋಗಳು ಸ್ಟಾರ್ಟ್ ಆಗುತ್ತೆ ಏನಾದರೂ ಈ ತರ ಸಿನಿಮಾಗಳು ರಿಲೀಸ್ ಆಗುವಂತ ಸಂದರ್ಭದಲ್ಲಿ. ಆದರೆ ಇವತ್ತು 9:30ಯಿಂದನೇ ಸಿನಿಮಾ ಪ್ರೀಮಿಯರ್ ಆಗ್ತಾ ಇದೆ. ಬಟ್ ಇಲ್ಲಿ ಗೊಂದಲದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಪ್ರೀಮಿಯರ್ ಶೋಗೆ ಇರುವಂತಹ ಟಿಕೆಟ್ನ ರೇಟ್ಗಳು. ಸಾಮಾನ್ಯವಾಗಿ ಈ ತರ ಸಿನಿಮಾಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಎಕ್ಸಾಂಪಲ್ KGF ಆಗಿರಲಿ, ತ್ರಿಬಲ್ ಆರ್ ಆಗಿರಲಿ, ಅಥವಾ ಬಾಹುಬಲಿ ಆಗಿರಲಿ, ಒಂದಿಷ್ಟು ರೇಟ್ ಹೆಚ್ಚಳ ಆಗಿತ್ತು ಕೂಡ. ಬಟ್ ಯಾವ ಸಿನಿಮಾ ಕೂಡ ಪುಷ್ಪ 2 ಸಿನಿಮಾ ಅಷ್ಟು ರೇಟನ್ನ ಹೈಕ್ ಮಾಡಿರಲಿಲ್ಲ. ಇದಕ್ಕೆ ಇದರದ ಏನಾದ್ರು ಕಾರಣ ಕೇಳಿದ್ರೆ ಅವ್ರು ಹೇಳೋದು, ನಮ್ದು ಈ ಸಿನಿಮಾದು ಬಜೆಟ್ ಇಷ್ಟಿತ್ತು, ಸೊ ಅದಕ್ಕೋಸ್ಕರ ನಾವು ಸಿನಿಮಾದ ಟಿಕೆಟ್ ರೇಟನ್ನು ಜಾಸ್ತಿ ಇಟ್ಟಿದ್ವಿ ಅನ್ನೋ ಕಾರಣ ಹೇಳ್ತಾರೆ. ಬಟ್ ಇನ್ನೊಂದು ನೋಡೋದಾದ್ರೆ, ಈಗ ಆಲ್ರೆಡಿ ಪುಷ್ಪ ಸಿನಿಮಾ ಥಿಯೇಟ್ರಿಕಲ್ ರೈಟ್ಸ್ ಆಗಿರ್ಬೋದು, ಡಿಜಿಟಲ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್, ಇದ್ರ ಮೂಲಕನೇ 1,000 ಕೋಟಿ ಕಲೆಕ್ಷನ್, 1,000 ಕೋಟಿ ಬಿಸ್ನೆಸ್ನ ಮಾಡಿದೆ. ಇನ್ನು ಅದು ಬಿಟ್ಟು ಈ ಸಿನಿಮಾದ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಕೂಡ 10 ಲಕ್ಷ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ಸೋಲ್ಡ್ ಔಟ್ ಆಗಿದೆ. ಇದರಿಂದನೇ ಸಿನಿಮಾದ 50 ಕೋಟಿ ಕಲೆಕ್ಷನ್ ಅನ್ನು ಕೂಡ ಮಾಡಿದೆ ಅನ್ನೋ ಸುದ್ದಿ ಸದ್ಯಕ್ಕಿದೆ. ಇನ್ನು ಸಾಮಾನ್ಯವಾಗಿ ಮಲ್ಟಿಪ್ಲೆಕ್ಸ್ಗಳಲ್ಲಿ 350ರಿಂದ 450, 550 ಟಿಕೆಟ್ ರೇಟ್ಗಳು ಇರ್ತಾ ಇತ್ತು. ಬಟ್ ಪುಷ್ಪ 2 ಸಿನಿಮಾದ ಇವಾಗ ಏನು ರಿಲೀಸ್ ಆಗ್ತಾ ಇದೆ, ಈ ಟೈಮ್ನಲ್ಲಿ ನಾರ್ಮಲ್ ಚಿತ್ರಮಂದಿರಗಳಲ್ಲಿ 600, 800, 900ಗೆ ಟಿಕೆಟ್ ರೇಟ್ ಹೋಗಿದೆ. ಇದನ್ನು ನೋಡಿ ಫ್ಯಾನ್ಸ್ಗಳು ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಪುಷ್ಪ 2 ಸಿನಿಮಾವನ್ನು ನೋಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ, ಬಟ್ ಇಷ್ಟೊಂದು ರೇಟನ್ನು ಹೆಚ್ಚಳ ಮಾಡಿದ್ರಿಂದ ಹೇಗೆ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು ಅನ್ನೋದು. ಒಂದಿಷ್ಟು ಜನ ಹಿಂಗೆ ಹೇಳಿದ್ರೆ, ಮತ್ತೊಂದಿಷ್ಟು ಜನ 3,000 ಇರಲಿ, 300 ರೂಪಾಯಿ ಇರಲಿ, ಪುಷ್ಪ ಸಿನಿಮಾವನ್ನ ನಾವು ನೋಡ್ತೀವಿ, ಥಿಯೇಟರ್ನಲ್ಲೇ ನೋಡ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಮುಂಬೈ ಆಗಿರಲಿ, ಚೆನ್ನೈ ಆಗಿರಲಿ, ಎಲ್ಲ ಕಡೆ 3,000, 2,000 ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಇನ್ನು ನಮ್ಮ ಬೆಂಗಳೂರಿಗೆ ಬಂದರೆ, ಬೆಂಗಳೂರು ಕತೆ ನೋಡೋದಾದ್ರೆ, ಇಲ್ಲೂ ಕೂಡ ಬಹುತೇಕವಾಗಿ ಮಲ್ಟಿಪ್ಲೆಕ್ಸ್ಗಳಲ್ಲಿ 1,500 ಇರಲಿ, 2,000 ಇರಲಿ, ಪ್ರತಿಯೊಂದು ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಇನ್ನೊಂದೇನಂತಂದ್ರೆ, ಪುಷ್ಪ 1 ಸಿನಿಮಾ ಏನಿದೆ, ಓವರ್ ಆಲ್ ಆಗಿ ಕಲೆಕ್ಷನ್ 350ರಿಂದ 400 ಕೋಟಿ ಮಾಡಿತ್ತು. ಬಟ್ ಪುಷ್ಪ 2 ಏನು ಇವಾಗ ರಿಲೀಸ್ ಆಗ್ತಾ ಇದೆ, ಇದು ಮೊದಲನೇ ದಿನಾನೇ 350ರಿಂದ 400 ಕೋಟಿನ ದಾಟಲೇಬೇಕು ಅನ್ನೋ ನಿರೀಕ್ಷೆಯನ್ನು ಚಿತ್ರತಂಡ ಕೂಡ ಇಟ್ಕೊಂಡಿರುವಂತದ್ದು. KGF ಆಗಿರಲಿ, ಬಾಹುಬಲಿ, ಈ ಎಲ್ಲಾ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಒಂದು ಹೊಸ ರೆಕಾರ್ಡ್ ನ ಕ್ರಿಯೇಟ್ ಮಾಡಬೇಕು ಅನ್ನೋ ಹಠಕ್ಕೆ ಪುಷ್ಪ ಚಿತ್ರತಂಡ ಬಿದ್ದಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಅಪೇಕ್ಷಾ.